चिद्रिक्त विदोषसुतमः ज्ञानैकतानप्रभा सर्वप्राभव शक्ति भोग बलसत्सारात्म दिव्याकृतिं सृष्टिस्थान निरोध नित्य नियति ज्ञान प्रकाशावृति भान्ता मोक्ष विमोक्षदं हरिमजं नित्यं अदोपास्महे ಯಾವ್ದಾಯ್ತು ಈಗ 284 ಜೀವ ಶಬ್ದದಿಂದ ಯಾರನ್ನು ತಗೋಬೇಕು ಅಂತ ಆಯ್ತು ದೇವರ ಹೆಸರು ಪ್ರಾಣಶ್ಚಕ್ಷ ಜೀವಶ್ಚ ಜೀವ ವಿಷ್ಣು ಸಹಸ್ರ ಜೀವ ಅಂದ್ರೆ ವಿಷ್ಣು ಅಂತ ಅರ್ಥ ಜೀವಶ್ಚ ಜೀವ ಪರಮಾತ್ಮ ಪ್ರಾಣಾಧಾರೋ ಹರೇರ್ನಾನ್ಯೋ ಜೀವ ಶಬ್ದಸ್ತೋ ಹರೌ ಸಂಸಾರಿಣೋ ಜೀವತಾತು ಜನನಾದ್ವಾನತಸ್ತಥಾ ಸಂಸಾರಿಗಳ ಜೀವತ್ವ ಅರ್ಥ ಬೇರೆ ದೇವ ಜೀವ ಅಂತ ಕರೆಯೋದು ಬೇರೆ ಜೀವ ಶಬ್ದೇನ ಸಂಸಾರಿ ವಿವಕ್ಷಾಯಾಂ ತತ್ತೇಜ ಐಕ್ಷತಾ ಇತ್ಯಾದಿನ ತೇಷಾಮೇವ ಚೇತನತ್ವ ಅವಗತೇಃ ನಾಮರೂಪ ವ್ಯಾಕರಣೆ ಜೀವಾಂತರಾನುಪ್ರವೇಶೋ ನಾಪೇಕ್ಷಿತಃ ಇಲ್ಲ ಜೀವ ಅಂದ್ರೆ ಜೀವ ಶಬ್ದ ಜೀವ ಅಂತಾನೆ ಅರ್ಥ ಮಾಡ್ತೀವಿ ಅಂದ್ರೆ ಅದೆಲ್ಲ ಜೀವನಿಗೆ ಎಲ್ಲಿದೆ ಶಕ್ತಿ ಅದು ಪರಮಾತ್ಮ ಅಂದ್ರೆ ಪ್ರವೇಶ ಮಾಡಿದ ನಮಗೆ ಎಲ್ಲಿದೆ ಅದೆಲ್ಲ ಕೂಡ ಅದರಿಂದ ಅದು ಅಪ್ಲಿಕಬಲ್ ಅಲ್ಲ ಪ್ರಸುಪ್ತ ಲೋಕತಂತ್ರಾಣಾಂ ನಿಶಾಮ್ಯ ಗತಿಮೀಶ್ವರ ತ್ರಯೋವಿಂಶತಿ ತತ್ವಾನಾಂ ಗಣಂ ಯುಗಪತಾ ವಿಶತೆ ಪ್ರಸುಪ್ತ ಲೋಕತಂತ್ರಾಣಾಂ ನಿಶಾಮ್ಯ ಗತಿಮೀಶ್ವರ ಎಲ್ಲ ಜೀವನರಿದ್ದಾರೆ ಮರ್ಕೊಂಡ್ಬಿಟ್ಟಿದ್ದಾರೆ ಏನು ವರ್ಕ್ ಮಾಡ್ತಾ ಇಲ್ಲ ತ್ರಯೋವಿಂಶತ್ವಾನಾಂ 23 ತತ್ವಗಳು 24ನೇದು ಯಾರಿವರು ವಾಯುದೇವರು ಚತುರ್ವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತ್ತಿ ಮಾರುತ ನಿಜಪತ್ ಎಲ್ಲ ಇದೆ ಕರೆಂಟ್ ಇಲ್ಲ ನಿಂತೋಗ್ಬಿಡು ವಾಯುದೇವರು ನಾಳೆ ಕರೆಂಟ್ ಇಲ್ಲ ಅಂಬುದು ನಮ್ಗೆ ಹೇಗೆ ಅರ್ಥ ಆಗುತ್ತೋ ಪ್ರಾಣ ಇಲ್ಲ ಅಂಬೋದು ಅದೊಂದೇ ಎಲ್ಲ ಇದ್ರು ಕೂಡ ಅವರೆಲ್ಲ ಏನ್ ಮಾಡಕ್ ಸಾಧ್ಯ ಇಲ್ಲ ನೋಡಿದ ಇವರೆಲ್ಲ ಪ್ರಸುಪ್ತರು ಬಲಿಕೊಂಡ ನೋಡಿಬೇಕು ಸುಮ್ಮನೆ ಬಲಿಕೊಂಡವ್ರು ಅಬ್ಸರ್ವ್ ಮಾಡಿ ಸಾಕು ಗೊತ್ತಾಯ್ತಾ ಅವನಿಗೆ ಕಿವಿ ಕೆಲಸ ಇದ್ ಮಾಡಲ್ಲ ಕಣ್ಕಾಣ ಎಲ್ಲ ಇದೆ ಯಾವುದೋ ಫಂಕ್ಷನ್ ಮಾಡ್ತಾ ಇಲ್ಲ ಯಾಕೆ ಎಚ್ಚರ ಇಲ್ಲ ಪ್ರಾಣದೇವರು ಎಬ್ಬಿಸ್ಬೇಕು ಅವಾಗ ಎಲ್ಲ ಗೊತ್ತಾಗಲಿಕ್ಕೆ ಶುರುವಾಗಿ ಇದ್ರು ಕೂಡ ಇಲ್ದಿದ್ದಾಗ್ಲೆಕ್ಕ ಆ ಕಾಲಕ್ಕೆ ಏನಾದ್ರು ಇಲ್ದಿದ್ದಾಗ್ಲೆಕ್ಕ ಇಲ್ಲೇ ಇಲ್ಲ ಅಂಬೋದು ಬೇರೆ ಇದ್ದಿದ್ದಾಗ ಅನ್ನೋದು ಬೇರೆ ಯಾವಾಗ ಪ್ರಾಣದೇವರು ಬಂದ್ರು ತಕ್ಷಣ ಎಲ್ಲ ಶುರುವಾಯ್ತು ಆಕ್ಟಿವಿಟಿ ಹಟ್ಟಿ ಹೊಡಿತಕ್ಕೆ ಗೊತ್ತಿರ್ತಾರೆ ಆ ಪಾಸ್ ಬಂದಷ್ಟು ಶುರುವಾಗಿಬಿಡ್ತಾರಲ್ಲ ಆ ತರ ಪ್ರಸುಪ್ತ ಲೋಕತಂತ್ರಾಣ ಇನಬಿಲಿಟಿ ಬೇರೆ ಗೊತ್ತಾಯ್ತಾ ಆಕ್ಟಿವ್ ಆಗಿಲ್ದೇ ಇರೋದು ಬೇರೆ ಕರ್ತವ್ಯ ಕೆಲಸ ಮಾಡ್ತಿರೋದು ಬೇರೆ ಮಾಡ್ಬೇಕಾದ್ದನ್ನೇ ಮಾಡೋದು ಬೇರೆ ಅದು ಎಲ್ಲದಕ್ಕೂ ಏನ್ ಬೇಕು ಆ ಸಂಬಂಧಪಟ್ಟವರು ನಮ್ಮನ್ನು ಆಕ್ಟಿವೇಟ್ ಮಾಡ್ಬೇಕು ಅದಕ್ಕೆ ಕೇಳ್ಕೊಂಡಿದ್ದೆ ಎಲ್ಲ ನಿನ್ನ ಪರ ಆಗಲಿ ಅಂತ ದೇವರನ್ನ ಕೇಳ್ಕೊಂಡಿದ್ದ ಯಾವದ್ ಬಲಿಂ ತೇಜ ಹರಾಮ ಕಾಲೇ ಯಥಾ ವಯಂ ಚಾನ್ನ ಮದಾಮ ಯತ್ರ ಯಥೋಹಯೇಶಾಂತ ಇಮೇಹ ಲೋಕಾ ಬಲಿಂ ಹರಂತೋ ಅನ್ನಂ ಅದಂತ್ಯ ಮೂಢಾಹ ಎಷ್ಟು ಪ್ರತಿಯೊಬ್ಬರು ಸಂಬಂಧಪಟ್ಟಿದ್ದ ಹೇಳ್ತಿರೋದು ಯಾವತ್ ಬಲಿಂತೆ ಅಜ ಹರಾಮ ಕಾಲೇ ಏನು ಪೂಜೆಯನ್ನು ಸಲ್ಲಿಸ್ತೇವೆ ಬಲಿ ಅಂದ್ರೆ ಪೂಜೆ ಅಂತ ಅರ್ಥ ಮತ್ತು ನೈವೇದ್ಯ ಅಂತನೂ ಅರ್ಥ ಯಥಾವಯಂ ಚ ಅನ್ನ ಮದಾಮ ಯತ್ರ ನಾವೆಲ್ಲ ಅನ್ನಂ ಮದಾಮ ಅನ್ನವನ್ನು ತಿಂತೇವೆ ನಾವೆಲ್ಲ ಹಲ್ಲಿಲ್ಲ ತಿಲ್ಲಕ್ ಬರೋದಿಲ್ಲ ನುಂಗ್ಲಕ್ ಬರೋದಿಲ್ಲ ದೇವರುಗಳ ಕೆಲಸ ಮಾಡಿಸ್ತಾ ಇದ್ದಾರೆ ನಾ ತಿಳ್ಕೊಂಡಿದ್ದೇನೋ ನಾ ಮಾಡ್ತೇವೆ ಅಂತೇಳಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಅದಿಲ್ಲ ಗ್ಯಾಸ್ ಇಲ್ಲ ಅಂತ ಗೊಂಡಾಡ್ತಾ ಇರ್ತಾರೆ ಇದ್ದಾಗ ಗೊತ್ತಾಗೋದಿಲ್ಲ ಇಲ್ಲದೆ ಇದ್ದಾಗ ಎದ್ದು ಕಾಣಿಸುತ್ತ ಅಮೂಢ ಯಥಾ ಉಭಯೇಶಾಂ ಇಮೇಹ ಲೋಕ ಬಲಿಂ ಹರಂತೋ ಅನ್ನ ಮದಂತಿ ಅಮೂಢಾಹ ಎಷ್ಟೋ ಜನ ಈ ಕೆಲಸ ಮಾಡದೇನೆ ನಾವು ತಿಂತೇವೆ ಅಂತ ಹೇಳ್ತಾರಲ್ಲ ಎಷ್ಟು ತಪ್ಪದು ನಾವು ತಿನ್ನೋರಲ್ಲ ನೀರು ಉಪಯೋಗಿಸ್ತೇವೆ ಟ್ಯಾಕ್ಸ್ ಕೊಡ್ಬೇಕು ಅದಕ್ಕೆ ಕರೆಂಟ್ ಬಿಲ್ ಕೊಡ್ಬೇಕು ಅದಕ್ಕೆ ಅದೇ ರೀತಿ ಪ್ರತಿಯೊಬ್ಬರು ನಾವು ಇದೆಲ್ಲ ನಮಗೆ ಲೋಕದ ಬಿಲ್ ಅರ್ಥ ಆಗುತ್ತೆ ದೇವತೆಗಳು ಮಾಡಿಸ್ತಾರಲ್ಲ ಅವ್ರಿಗೆ ನಾವು ಕಾಣಿಕೆ ಕೊಡ್ಬೇಕಲ್ಲ ನಮೋ ತಾತ್ವಿಕ ದೇವಾಹ ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗೆ ಪ್ರೇರೆಯಂತೂ ಭವಂತ ಸರ್ವ ಏವ ಹೇಳಲೇಬೇಕ ಎಲ್ಲಿದೆ ಹರಾಮ ಅಂದ್ರೆ ಏನು ಕೊಡ್ತೇವೆ ಅಂತ ಹರಾಮ ಅಂತ ಹೇಳಿದ್ರೆ ಆಹಾರಾಮ ಸಮರ್ಪಣೆ ಮಾಡ್ತೇವೆ ಇವರು ಸುಮ್ಮನೆ ಬಿಟ್ಬಿಡೋದಷ್ಟೇ ಹರಣ ಮಾಡೋದು ಅದಂತ್ಯ ಮೂಢಾಹ ತುಮ್ನಶ್ಚಕ್ಷು ಪರಿದೇಹಿ ಶಕ್ತ ದೇವಕ್ರಿಯಾರ್ಥೆ ಯದನುಗ್ರಹೇಣ ಇದು ತತ್ವಾನಾಂ ಪ್ರಾರ್ಥನಾನಂತರ ಭಗವತೇವ ತೇಷು ಪ್ರವೇಶೋಕ್ತೇರ್ಭಾಗವತೆ ಅಲ್ಲಿ ಬಂದಿದೆ ತನ್ನೋ ಜಗತ್ತಿತ್ರ ವಿಚಿತ್ರ ಶಕ್ತಿ ನಿಸೀಮ ಶಕ್ತಿ ಕುರು ಸನ್ನಿಕೇತ ತತ್ವ ಎಲ್ಲ ಸೃಷ್ಟಿ ಆಯ್ತು ಬ್ರಹ್ಮಾಂಡನೂ ಇದೆ ಮುಂದುವರಿಸಿ ಅಂತ ಹೇಳಿದ ಪರಮಾತ್ಮ ಆಗೋದಿಲ್ಲ ಈ ಸ್ಟೇಜಲ್ಲೂ ಮುಂದುವರಿಸಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಆಗ ಪರಮಾತ್ಮ ತಾನೇ ಪ್ರವೇಶ ಮಾಡ್ತಾನೆ ಗೊತ್ತಾಯ್ತಾ ತತ್ಸೃಷ್ಟ ತದೇವಾನುಪ್ರಾವಿಶ ಅವರೆಲ್ಲರ ಸಮೇತ
ಅಂದ್ರೆ ಅವ್ರು ಇಲ್ದೆ ಹೋದ್ರೆ ಇವರಿದ್ರು ಕೆಲಸ ಮಾಡಕ್ ಬರೋದಿಲ್ಲ. ದೇವ್ರ ಪ್ರವೇಶ ಮಾಡಿದ ತಕ್ಷಣ ಶುರುವಾಗ್ತದೆ. ದೇವ್ರ ಪ್ರವೇಶ ಮಾಡಕ್ಕೆ ಜೊತೆಗೆ ಯಾರು ಬರ್ತಾರೆ? ಅವ್ರು ಕರ್ಕೊಂಡೇ ಬರ್ತಾನೆ ಪರಮಾತ್ಮ. ಯತಶ್ಚ ಸ ಏವ ಜೀವೇನ ಆತ್ಮನ ಅನುಪ್ರಭೂತಃ ಪಿಪೀಯಮಾನೋ ಮೋದಮಾನಸ್ತಿಷ್ಠತಿ. ಶವ ಇದೆ, ಬಾಯಿಲಾಕ ನುಂಗ್ಲಕ್ ಬರಲ್ಲ, ನೀರು ಕುಡ್ಲಕ್ ಬರಲ್ಲ, ತಿನ್ಲಕ್ ಬರೋದಿಲ್ಲ, ಏನು ಇಲ್ಲ. ಯಾಕೆ? ಸತ್ ಹೋಗಿದ್ದಾನೆ. ಸತ್ ಅಂದ್ರೆ ಪರಮಾತ್ಮ ಬಿಟ್ಟು ಹೋಗಿದ್ದಾನೆ. ಸತ್ ಪ್ರಾಣದೇವರು ಬಿಟ್ಟು ಹೋಗಿದ್ದಾರೆ. ಏನು ಕೆಲಸ ಮಾಡಕ್ ಬರೋದಿಲ್ಲ ಅವನಿಗೆ. ಬಂದ ತೊಳಗಾಲ ಆ ದೇಹವನ್ನು ಕಡನೆಂದು ಹೇಳುವರು ಬುಧ ಜನ. ಭೋಕ್ತುಸ್ತು ಯಚೇತನಸ್ಯ ಮೋದಮಾನ. ಬರೀ ಹೋಗಿ ಹೆಣ ಹೆಣ ಅಂದ್ಬಿಡ್ತಾರಷ್ಟೇ, ಏನ್ ಹೋಗಿದ ಗೊತ್ತಾಗಿಲ್ಲ ಅವರಿಗೆ. ಪ್ರಾಣದೇವರು ಬಿಟ್ಟು ಹೋಗಿದ್ದಾರೆ ಅದನ್ನ ಹೇಳು. ಯಾವ್ದೋ ಸೈನ್ ಮಾಡಿಸ್ಕೊಳಕ್ ಆಫೀಸರ್ ಈ ಮನೆಗೆ ಹೋದ್ರು ಮುಗಿದೋಯ್ತು. ನೀವ್ಯಾರು ಮಾಡಾಗಿಲ್ಲ ಅವರು. ಅದಕ್ಕೆ ಅವ್ರು ಬೆಸ್ಟ್ ಬರ್ತಾರೆ, ನಾಳೆ ಬರೀಲ್ಲ, ನಾಳೆಯಿಂದ ಲೀವ್ ಹಾಕಿದ್ದಾರೆ, ಸ್ವಲ್ಪ ದಿವಸ ಕತೆ ಮುಗೀತು. ಆದ್ರಿಂದ ಮುಖ್ಯಸ್ಥ ಕೆಲಸ ಮಾಡ, ಅದಕ್ಕೆ ಮುಖ್ಯ ಪ್ರಾಣ. ಉಳಿದೆಲ್ಲ ಪ್ರಾಣ ಶಬ್ದಕ್ಕೆ ಇಂದ್ರಿಯ ಅಂತ ಅರ್ಥ ಇದೆ. ಸೊ ಮುಖ್ಯ ಪ್ರಾಣ ಅಂದ್ರೆ ಏನು? ಚೀಫ್. ಎಲ್ಲ ಇದೆ. ಅತಿ ಚೀಫ್ ಯಾರು ಅಂದ್ರೆ ವಾಯುದೇವ. ಆ ಅರ್ಥದಲ್ಲೂ ತಗೋಬೇಕಾದಲ್ಲ. ಪ್ರಾಣಗಳು ಅಂತ ಅರ್ಥ ಇದೆ ಮುಖ್ಯ ಪ್ರಾಣ, ಇಂದ್ರಿಯ ಅಂತ ಅರ್ಥ ಇದೆ, ಅದಕ್ಕೂ ಮುಖ್ಯ ಪ್ರಾಣ. ಯತಶ್ಚ ಸೈವ ದೇವೇತ್ಪರಾನು ಪ್ರಭೂತ ಆಯ್ತಲ್ಲ. ಅದಕ್ಕೆ ಎಲ್ಲೋಯ್ತು? ಅಂತರ್ಯಾಮಿ ರೂಪ ಏವ ಜೀವ ಶಬ್ದ. ಆದ್ರಿಂದ ಪರಮಾತ್ಮ ಒಳಗೆ ಪ್ರವೇಶ ಮಾಡಿದ್ಮೇಲೆ ರೂಪಕ್ಕೆ ಏನಂತ ಕರೀತಾರೆ? ಜೀವ ಅಂತ ಕರೀತಾರೆ. ಭೋಕ್ತುಸ್ತು ಸುಖ ದುಃಖ ನಾಮ ಅಂತಸ್ಥೋ ಜೀವನಾಮಕಃ ಬಹಿಸ್ಥಿತಸ್ತು ಸನ್ನಾಮ ಭಗವಾನ್ ಪುರುಷೋತ್ತಮ. ಹೊಸ ವಿಷಯ ಹೇಳಿದ್ರು ಅದ್ ಮಾತನ್ನ. ಏನದು? ಭೋಕ್ತುಸ್ತು ಸುಖ ದುಃಖ ನಾಮ ಅಂತಸ್ಥೋ ಜೀವನಾಮಕಃ. ಸುಖ ಅನುಭವಿಸ್ತಾನಲ್ಲ ಆ ಜೀವ, ಅವನಿಗೆ ಜೀವ ಅಂತ ಕರೀತಾರೆ. ಆದ್ರೆ ಬಹಿಸ್ಥಿತಸ್ತು ತನ್ನಾಮ, ಬಹಿಸ್ಥಿತ ಜೀವನನ್ನು ಬಿಟ್ಟು ಇನ್ನೊಬ್ಬ ಇದ್ದಾನಲ್ಲ ಆತೆ ಪುರುಷೋತ್ತಮ. ಇದೆಲ್ಲ ಭಗವದ್ಗೀತೆಯಲ್ಲೂ ಬಂದಿದೆ, ಗೊತ್ತಾಯ್ತಾ? ಭೋಗ್ತಾ ಯಾರು? ಪುರುಷ ಅಂತ ಪದ ಉಪಯೋಗಿಸ್ತಾರೆ ಎರಡೇ. ಸುಖ ದುಃಖ ನಾಮ ಹೇತು ಪುರುಷ ಅಂತ ಕರೆದಿದ್ದ. ಪುರುಷ ಇಬ್ರು ಪುರುಷರು ಅಂದ್ರೆ ಅನುಭವಿಸೋ ಪುರುಷ ಜೀವ, ಅನುಭವ ತಂದುಕೊಡೋ ಪುರುಷ ಪರಮಾತ್ಮ. ಇವು ಅಂತ ಪ್ರವೇಶ. ಪುರುಷ ಶಬ್ದ ಎರಡೆರಡು ಬಿಡದೆಲ್ಲ ಒಂದೊಂದೇ ಅರ್ಥ ಮಾಡಿದ್ದು, ಆಚೆ ಎರಡು ಒಟ್ಟಿಗೆ ಹೇಳ್ತಾರೆ. ಅದು 2ನೇ ಅಧ್ಯಾಯದಲ್ಲಿ ಹಾಗೆ, ಆ ಅಧ್ಯಾಯದಲ್ಲಿ ಹಾಗೆ. ಪುರುಷರು ಇಬ್ಬರು, ಪ್ರಕೃತಿ ಅಂದ್ರೆ ಇಬ್ರು. ಮತ್ತೆ ಜಡ ಪ್ರಕೃತಿ ಬೇರೆ, ಚೇತನ ಪ್ರಕೃತಿ ಬೇರೆ. ಸಣ್ಣಗೈತೆ ಅಗ್ನಿ ರೀತಿ. ಏಕಾಶಿ ತಿಂದು ಒದ್ದಾಡ್ತಾರೆ, ಉಪವಾಸ ಬಹಿಸ್ಥಿತಸ್ತು. ಯಾರೋ ಒಬ್ರು ಡಲ್ ಆಗಿ ಹಾಕಿದ್ರೆ ಇವತ್ತು ಏಕಾದಶಿ ಡಲ್ ಆಗಿದೆ, ಹೋಗಿ ವರ್ಷ ಉಪವಾಸ ಇಲ್ಲ, ಲೈಟ್ ಆಗಿ ತಗೊಂಡಿ ಏನಾದ್ರೆ ಲಿಸ್ಟ್ ಹೇಳ್ತಾರ. ಊಟಕ್ಕಿಂತ ಜಾಸ್ತಿ ಅದು ಆಕ್ಚುಲಿ. ಈಗ ಮತ್ತೆ ಹೀಗಿರ್ತಾರೆ. ಆತರ ಅದಲ್ಲ, ಆತರ ಅಲ್ಲ. ಅಗ್ನಿ ರೀತಿಯ ನಾಮ ಮುಖ್ಯತೋ ನಾಸ್ತಿ. ನೋಡಿ ಇದು ವಿಷ್ಣು ನಾಮ ಸಹಸ್ರನಾಮಕ್ಕೆ ಉಪಯೋಗ ಆಗ್ತೀವಲ್ಲ. ಅಗ್ನಿ ಹೇಗೆಲ್ಲ ಹೇಳಿದ್ರು, 3 ಜನ ಒಳಗಿರ್ಬೇಕಾದ್ರೆ ಒಂದ್ ಹೆಸರಾಗಿ ಬರುತ್ತೆ. ಅಗ್ನಿ ರೀತಿ ನಾಮ ಮುಖ್ಯತೋ ನಾಸ್ತಿ. ಎಲ್ಲಿ ಬಂದೆ? ವಾಯುರ್ಯಮೋಗ್ನಿ ವರುಣಶ್ಚ ಶಂಕ ಪ್ರಜಾಪತಿ ಸ್ತಂಭ ಪಿತಾಮಹಶ್ಚ. ಯಾವ ಹೆಸರು ಅವರಿಗೆ ಮುಖ್ಯ ಅಲ್ಲ. ಯಾರಿಗೆ ಮುಖ್ಯ? ಅದು ಇವರಿಗೆ ಮುಖ್ಯ. ಅಗ್ನಿ ನಾಮಾನಿ ತ್ರೀಣಿ ರೂಪಾಣಿ ಇತಿ ನಾಮಧೇಯಂ ಸತ್ಯಮಿತ್ಯಾದಿ ಇವೆಲ್ಲ ವಾಕ್ಯಗಳು ಹೇಳ್ತಾ ಇರೋದ್ರಿಂದ ಯಾರಿಗೂ ಯಾವ ಹೆಸರು ಮುಖ್ಯ ಅಲ್ಲ. ಯಾರಿಗೆ ಮುಖ್ಯ? ಅವು ಮುಖ್ಯ ಶಬ್ದಕ್ಕೆ ಅರ್ಥ ಏನು ಅಂತ ಪ್ರಶ್ನೆ. ಏನ್ ಮುಖ್ಯ ಅಂದ್ರೆ ಏನರ್ಥ? ಚೀಫ್ ಅಂದ್ರೆ ಏನರ್ಥ? ಅದಕ್ಕೆ ಪ್ರವೃತ್ತಿ ಹೇತು. ಪ್ರವೃತ್ತಿ ಹೇತು ಶಬ್ದ ಪ್ರವೃತ್ತಿ ಹೇತು ಇದೆಯಲ್ಲ, ಯಾರಿಗೆ ಅನ್ವಯಿಸೋದು? ಅದು ದೇವರಿಗೆ, ಬೇರೆ ಅನ್ವಯಿಸಕ್ಕೆ ಸಾಧ್ಯನೇ. ದುಃಖಿ ಇದೆ, ದುಃಖ ಇವನ ಕೈಯಲ್ಲಿಲ್ಲ, ಅದಕ್ಕೆ ದೇವರು ದುಃಖಿ. ದುಃಖ ಸ್ವಾಮಿ. ಆದ್ರೆ ನಾವು ಅನುಭವಿ ದುಃಖಿಗಳು ಬೇರೆ, ಸ್ವಾಮಿ ದುಃಖಿ ಬೇರೆ. ಸ್ವಾಮಿ ದುಃಖಿ ಪರಮಾತ್ಮ, ಅನುಭವಿ ದುಃಖಿಗಳು ನಾವು. ಆದ್ದರಿಂದ ಪ್ರತಿಯೊಂದು ಹೆಸರು ಕೂಡ ಮುಖ್ಯವಾಗಿ ಯಾರಿಗೆ ಅನ್ವಯಿಸುತ್ತೆ? ಶ್ರೀಮಂತ. ಲಕ್ಷ ರೂಪಾಯಿ ಆದ್ರೂ ಶ್ರೀಮಂತ, ಕೋಟಿ ರೂಪಾಯಿ ಶ್ರೀಮಂತ, ಎಲ್ಲ ಶ್ರೀಮಂತನೇ. ಇಲ್ಲ ಬಡವ. ಸೊ ಶ್ರೀಮಂತ ಅನ್ನೋ ಶಬ್ದಕ್ಕೆ ಪ್ರವೃತ್ತಿ ನಿಮಿತ್ತ ಏನು? ಶ್ರೀ ಇರ್ಬೇಕಲ್ಲಿ. ಶ್ರೀಮಾನ್ ಹೆಸರಿದೆ, 1 ಪೈಸೆ ಇಲ್ಲ, ಹೆಸರಿಗೆ ತಕ್ಕಂತ ಗುಣ ಇಲ್ಲ ಅವನಲ್ಲಿ. ಬೃಹಸ್ಪತಿ ಅಂತ ಹೆಸರು, ಭಯಂಕರ ದಡ್ಡ, ಭಯಂಕರ ಕುರೂಪಿ, ಪ್ರವೃತ್ತಿ ನಿಮಿತ್ತ ಇಲ್ಲ ಅಲ್ಲಿ. ದೇವರಲ್ಲಿರಷ್ಟು ಆ ದೇವರಿಗೆ ಎಷ್ಟಿದೆ ಅಷ್ಟು ಹೇಳೋ ಶಕ್ತಿ ಯಾವ ಶಬ್ದಕ್ಕೂ ಇಲ್ಲ. ಇವತ್ತು ಅನಂತ ಅಂತೆ, ಮುಂದೆ ಹೋಗ್ತೀವಿ ನಾವು, ಕೋಟಿ ಮೇಲೆ ಹೇಳೋ ಎಷ್ಟಿದೆ? ಹೇಳಕ್ ಬರೋದಿಲ್ಲ. ಸೊ ದೇವ್ರ ಗುಣ ಏನ್ ಹೇಳಕ್ ಹೋದ್ರು ಸ್ಟಾಪ್ ಆಗ್ಬಿಡ. ಕೊನೆಗೆ ಎಂಡ್ ಆಗ್ಬೇಕಾದ್ರೆ ಅನಂತ ಅಂದ್ರೆ ಕಾಮನ್ ನೇಮ್ ಯಾತಕ್ಕೆ ಗೊತ್ತಾ? ಅನಂತ ಬಲ, ಅನಂತ ಜ್ಞಾನ, ಗೊತ್ತಾಯ್ತಾ? ಅನಂತ ಸೌಂದರ್ಯ, ಅನಂತ ಅನಂತ ಸೇರಿಸ್ತಾನೆ ಇರ್ಬೇಕಾರೆ ಅದಕ್ಕೆ ಅನಂತ ಅನ್ನೋ ಪದ ಒಟ್ಟಿಗೆ ಹೇಳ್ಬಿಟ್ರು.
ಸಂತತಂ ಚಿಂತೆ ಏನಂತ ಅಂತಕಾಲೇ ವಿಶೇಷ ಅನಂತ ಅನಂತ ಯಾವ ಯೋಚನೆ ಮಾಡ್ತಾ ಇರಿ, ನಮಗೆ ಅರ್ಥ ಆಗ್ಬೇಕು. ಪ್ರತಿಯೊಂದು ಗುಣತಃ ಅನಂತ ಅಂತ ಹೇಳಿದ ಮೇಲೆ ಪ್ರತಿಯೊಂದಕ್ಕೆ ಅನಂತ ಸೇರಿಸ್ಬೇಕು ಅಂತ ಅರ್ಥ. ಅದಕ್ಕೆ ಅನಂತ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ಹೇಳ್ತೀವಲ್ಲ ಹಾಗೆ. ಅಲ್ಲಿಗೆ ನೆಕ್ಸ್ಟ್ ನಾಳೆ ಎಲ್ಲ ನಾಡಿ ಕೊನೆಗೆ ಹೇಳ್ತಾರೆ. ಅಲ್ಲಿಗೆ ಇಷ್ಟು ಹೇಳಿ ಮುಂದೆ ಇದು ಶುರುವಾಗುತ್ತೆ. ಪಂಚಾಂಗ 6:30 ನಾವು ಸಾಯಂಕಾಲ 6:30. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ಚೇನ ಶ್ರೀಯತಾಂ ಕಮಲಾಲಯ.